ಜೀವನದಲ್ಲಿ ದ್ರೋಹ ಅನ್ನೋದು ಶತ್ರುಗಳಿಂದ ಆಗೋದಲ್ಲ. ಅದು ಬಹುತೇಕ ಬಾರಿ ನಮ್ಮವರು ಅಂತ ಅನಿಸಿಕೊಂಡ ಹಿತಶತ್ರುಗಳಿಂದಲೇ ಆಗೋದು. ನಮ್ಮವರೇ ನಮ್ಮ ಬೆನ್ನಿಗೆ ಇರಿಯುವಂತಹ ಚೂರಿ ಹೃದಯವನ್ನೇ ಛಿದ್ರಗೊಳಿಸುತ್ತದೆ. ಇದು ಇಬ್ಬರು ಸ್ನೇಹಿತರ ಕತೆ, ಅರ್ಜುನ್ ಮತ್ತು ವಿಕ್ರಮ್. ಸ್ನೇಹ, ನಂಬಿಕೆ, ದ್ರೋಹ ಮತ್ತು ಜೀವನ ಪಾಠವನ್ನೊಳಗೊಂಡ ಕತೆ ಇದು. ಅರ್ಜುನ್ ಮತ್ತು ವಿಕ್ರಮ್ ಒಂದೇ ಹಳ್ಳಿಯಲ್ಲಿ ಒಂದೇ ಮನೆಯವರಂತೆ ಬೆಳೆದಂತಹ ಹುಡುಗರು. ಹೊಲಗಳಲ್ಲಿ ಆಟವಾಡುತ್ತಾ ಒಂದೇ ಶಿಕ್ಷಕರ ಬಳಿ ಪಾಠವನ್ನು ಕಲಿತು ಹೊಲದಲ್ಲಿ ಬೆನ್ನಿಗೆ ಬೆನ್ನಾಗಿ ಕೆಲಸ ಮಾಡುತ್ತಿದ್ದವರು. ಹಳ್ಳಿಯವರು ಇವರನ್ನು ಕಂಡಾಗಲೆಲ್ಲ ಇವರು ಸಹೋದರರಂತೆ, ಇವರನ್ನು ಬೇರ್ಪಡಿಸೋದು ಅಸಾಧ್ಯ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅರ್ಜುನ್ ಒಳ್ಳೆಯವನಾಗಿದ್ದ, ದುಡಿಯುವವನಾಗಿದ್ದ, ಎಲ್ಲರಿಗೂ ಗೌರವವನ್ನು ಕೊಡುವವನು. ವಿಕ್ರಮ್ ಕೂಡ ಹೊರಗೆ ಹಾಗೆ ಕಾಣಿಸುತ್ತಿದ್ದ, ಆದರೆ ಒಳಗೆ ಅವನ ಮನಸ್ಸು ಬೇರೆ ಮಾತನ್ನೇ ಹೇಳುತ್ತಿತ್ತು. ಅರ್ಜುನನಿಗೆ ಸಿಕ್ಕ ಪ್ರಶಂಸೆ, ಜನರ ಮೆಚ್ಚುಗೆಯನ್ನ ನೋಡಿ ವಿಕ್ರಮ್ ನಗುತ್ತಿದ್ದ, ಆದರೆ ಆ ನಗುವಿನ ಹಿಂದೆ ಅಸೂಯೆ ಇತ್ತು. ಅರ್ಜುನನಿಗೆ ಗೊತ್ತಿರಲಿಲ್ಲ, ಅವನು ಅತಿ ಹೆಚ್ಚು ನಂಬಿದವನಿಂದಲೇ ಮುಂದೊಂದು ದಿನ ದ್ರೋಹವಾಗಬಹುದೆಂದು. ಒಂದು ದಿನ ಅರಮನೆಯ ಮಹಾರಾಜ ಒಂದು ಘೋಷಣೆಯನ್ನ ಮಾಡ್ತಾನೆ. ರಾಜ ಹೇಳುತ್ತಾನೆ, ರಾಜ್ಯವನ್ನು ಉತ್ತಮಗೊಳಿಸಲು ಯಾರು ಉತ್ತಮ ಯೋಜನೆಯನ್ನು ತರುತ್ತಾರೋ ಅವರಿಗೆ ಬಂಗಾರ, ಭೂಮಿ ಮತ್ತು ಗೌರವ ಸಿಗುತ್ತದೆ ಎಂದು. ಹಳ್ಳಿಯ ಜನರು ಖುಷಿಯಿಂದ ಕಂಗೊಳಿಸುತ್ತಿದ್ದರು. ಅರ್ಜುನ ಯೋಚನೆಗಳಲ್ಲಿ ಮುಳುಗಿದ್ದ. ತನ್ನ ಜನರ, ತನ್ನ ಹಳ್ಳಿಯ, ತನ್ನ ಹೊಲದ ಕಲ್ಯಾಣವನ್ನು ನೆನೆಸಿಕೊಂಡ. ಅವನು ಒಂದು ದೊಡ್ಡ ಕನಸನ್ನು ಕಟ್ಟಿದ್ದ, ಕಾಲುವೆಗಳನ್ನು ನಿರ್ಮಿಸುವ ಯೋಜನೆ. ಹೀಗೆ ನೀರು ಎಲ್ಲ ಹೊಲಗಳಿಗೆ ಹರಿದು ಹಸಿವು ತೀರಲಿ, ಬೆಳೆಯ ಬೆಳಗು ಬರಲಿ ಅಂತ. ಅರ್ಜುನ್ ಆ ಯೋಜನೆಯನ್ನ ತನ್ನ ಸ್ನೇಹಿತನಾದ ವಿಕ್ರಮ್ ಜೊತೆ ಹಂಚಿಕೊಂಡ. ಅವನ ಹೆಗಲ ಮೇಲೆ ಕೈಯಿಟ್ಟು ಹೇಳುತ್ತಾನೆ, ನಾವು ಇದನ್ನು ಒಟ್ಟಿಗೆ ಮಾಡೋಣ, ನಮ್ಮಿಬ್ಬರಿಗೂ ನಮ್ಮ ಕುಟುಂಬಕ್ಕೂ ಇದರಿಂದ ಲಾಭ ಆಗುತ್ತದೆ. ವಿಕ್ರಮ್ ಒಂದು ಸಣ್ಣ ನಗುವನ್ನು ಬೀರುತ್ತಾನೆ. ಅವನ ಮನಸ್ಸಿನೊಳಗೆ ಒಂದು ಆಲೋಚನೆ, ಏಕೆ ಹಂಚಿಕೊಳ್ಳಬೇಕು? ಎಲ್ಲ ಕೀರ್ತಿಯು, ಎಲ್ಲ ಸಂಪತ್ತನ್ನು ನಾನೇ ಅನುಭವಿಸುವಂತಾದರೆ? ಸ್ಪರ್ಧೆಯ ದಿನ ಬಂತು. ಆಸೆಯಿಂದ ಅರಮನೆಗೆ ಹೋದ ಅರ್ಜುನನಿಗೆ ಕಾಣಿಸಿದ್ದು ನಂಬಲಾಗದ ದೃಶ್ಯ. ರಾಜನ ಮುಂದೆ ನಿಂತಿದ್ದವನು ವಿಕ್ರಮ್, ಮತ್ತು ವಿಕ್ರಮನ ಕೈಯಲ್ಲಿ ಇದ್ದದ್ದು ಅರ್ಜುನನದ್ದೇ ಆದ ಯೋಜನೆಗಳು, ಅವನದ್ದೇ ತತ್ವ, ಅವನದ್ದೇ ಆಲೋಚನೆ. ರಾಜನು ವಿಕ್ರಮ್ನ ಯೋಜನೆಯನ್ನು ಕೇಳಿಸಿಕೊಂಡು, ಅದ್ಭುತ ವಿಕ್ರಮ್, ನೀನೇ ಈ ಯೋಜನೆಯನ್ನು ಮುನ್ನಡೆಸಬೇಕು. ಭೂಮಿ, ಬಂಗಾರ, ಗೌರವ ಎಲ್ಲ ನಿನ್ನದೇ ಅಂತ ಘೋಷಣೆಯನ್ನ ಮಾಡ್ತಾನೆ. ಅರ್ಜುನನ ಕೈಗಳು ನಡುಗಿದವು, ಬಾಯಿ ತೆರೆಯಲು ಸಾಧ್ಯವಾಗಲಿಲ್ಲ. ಇದು ನನ್ನ ಯೋಜನೆ ಎಂದು ಕಿರುಚಬೇಕೆನಿಸುತ್ತಿತ್ತು. ಆದರೆ ದ್ರೋಹ, ಅದು ಚೂರಿಯಂತೆ ಅವನ ಶಬ್ದವನ್ನೇ ಕಸಿದುಕೊಂಡಿತ್ತು. ಅರ್ಜುನ ಅರ್ಥ ಮಾಡಿದ, ತಾನು ಅತಿಯಾಗಿ ಪ್ರೀತಿಸಿದ ಅವನ ಸ್ನೇಹಿತನೇ ಅವನ ಬೆನ್ನಿಗೆ ಚೂರಿಯನ್ನು ಇರಿದಿದ್ದ ಎಂದು. ಮೊದಲಿಗೆ ವಿಕ್ರಮ್ಗಾಗಿ ಇಡೀ ಹಳ್ಳಿ ಹರ್ಷವನ್ನು ವ್ಯಕ್ತಪಡಿಸಿತ್ತು. ಜನರು ಗೌರವಿಸಿದರು, ಅರಮನೆ ಅವನನ್ನು ಹೊಗಳುತ್ತಿತ್ತು. ಆದರೆ ಸುಳ್ಳಿನ ಮೇಲೆ ಕಟ್ಟಿದ ಯೋಜನೆ ಶಾಶ್ವತವಾಗಿರಲಿಲ್ಲ. ಕಾಲುವೆಗಳು ಸರಿಯಾಗಿ ನಿರ್ಮಾಣವಾಗಲಿಲ್ಲ, ಗೋಡೆಗಳು ಒಡೆದವು, ನೀರು ಹರಿದು ಹೊಲಗಳನ್ನೇ ಮುಳುಗಿಸಿತ್ತು, ಬೆಳೆಯು ನಾಶವಾಯಿತು, ಜನರ ಕೋಪ ಬೆಂಕಿಯಂತೆ ಎದ್ದಿತ್ತು. ವಿಕ್ರಮ್ ಆತಂಕದಲ್ಲಿ ಕೂಗಿದ, ಇದು ನನ್ನ ಆಲೋಚನೆಯಲ್ಲ, ಇದು ಅರ್ಜುನನದ್ದೇ ಎಂದು. ಆಗ ಜನರಿಗೆ ಅರ್ಥವಾಗುತ್ತದೆ, ಸುಳ್ಳಿನ ಮೇಲೆ ಕಟ್ಟಿದ ಗೋಡೆ ಎಂದೂ ಶಾಶ್ವತವಲ್ಲ. ಅರ್ಜುನನನ್ನು ಅರಮನೆಗೆ ಕರೆಸಲಾಯಿತು. ಎಲ್ಲರೂ ಅವನು ಕೂಗುತ್ತಾನೆ, ವಿಕ್ರಮನ ಮೇಲೆ ಕೋಪ ತಾಳುತ್ತಾನೆಂದು ಭಾವಿಸಿದರು. ಆದರೆ ಅವನ ಧ್ವನಿ ಶಾಂತವಾಗಿತ್ತು. ಹೌದು ಮಹಾರಾಜ, ಈ ಯೋಜನೆ ನನ್ನದೇ, ಆದರೆ ನಾನು ಅದನ್ನು ವಿಕ್ರಮ್ ಜೊತೆ ಹಂಚಿಕೊಂಡಿದ್ದೆ. ಅವನು ನನ್ನ ಸಹೋದರನೆಂದು ನಂಬಿದ್ದೆ. ಆದರೆ ಸುಳ್ಳಿನ ಮೇಲೆ ಕಟ್ಟಿದ ಕಾಲುವೆಯಲ್ಲಿ ಶುದ್ಧ ನೀರು ಹರಿಯುವುದಕ್ಕೆ ಸಾಧ್ಯವಿಲ್ಲ. ರಾಜನು ವಿಕ್ರಮ್ನ ಹುದ್ದೆಯನ್ನ ಕಿತ್ತುಕೊಂಡು, ನಂಬಿಕೆ ದ್ರೋಹ ಮಾಡುವವನು ಇತರರನ್ನು ಮುನ್ನಡೆಸಲು ಅರ್ಹನಲ್ಲ. ಮತ್ತೆ ಅರ್ಜುನನ ಕಡೆ ತಿರುಗಿ ಹೇಳುತ್ತಾನೆ, ನಿನ್ನ ಸತ್ಯಸಂಧತೆ, ನಿನ್ನ ಪ್ರಾಮಾಣಿಕತೆ ಬಂಗಾರಕ್ಕಿಂತ ಮಹತ್ತರವಾದದ್ದು. ನೀನೇ ಈ ಯೋಜನೆಯನ್ನ ಮುನ್ನಡೆಸು. ಅರ್ಜುನನ ನೇತೃತ್ವದಲ್ಲಿ ಕಾಲುವೆಗಳು ಪುನಃ ನಿರ್ಮಿಸಲ್ಪಟ್ಟವು. ನೀರು ಹರಿಯಿತು, ಹೊಲಗಳು ಹಸಿರಿನಿಂದ ತುಂಬಿದವು, ಮಕ್ಕಳು ನದಿಯ ದಡದಲ್ಲಿ ಆಟವಾಡುತ್ತಿದ್ದರು. ಅರ್ಜುನ್ ಕೀರ್ತಿಯನ್ನು ಗಳಿಸಿದ, ಅವನ ಜ್ಞಾನಕ್ಕಾಗಿಯೇ ಅಲ್ಲ, ಅವನ ನೈತಿಕತೆಗೆ. ನಮ್ಮವರು ನಮ್ಮ ಬೆನ್ನಿಗೆ ಇರಿಯುವ ಚೂರಿ
ನೋವು ಕೊಡುವುದು ನಿಜ, ಆದರೆ ಆ ಚೂರಿಯ ತೀವ್ರತೆ ದ್ರೋಹಿಯ ಆತ್ಮವನ್ನೇ ಕೊಲ್ಲುತ್ತದೆ. ಸುಳ್ಳು ಮತ್ತು ಅಸೂಯೆ ಕ್ಷಣಿಕ ಕೀರ್ತಿಯನ್ನ ಕೊಡಬಹುದು, ಆದರೆ ಸತ್ಯ, ನಂಬಿಕೆ, ಪ್ರಾಮಾಣಿಕತೆ ಇವುಗಳೇ ಶಾಶ್ವತ ಜಯವನ್ನು ತರುತ್ತವೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೀದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ ನಲ್ಲಿ ಯಾವ ರೀತಿಯ ಕಥೆಗಳನ್ನ ಕೇಳ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ ಮರೀದೆ ಅದನ್ನು ಕೂಡ ಕಮೆಂಟ್ ಮಾಡಿ. ದಯವಿಟ್ಟು 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 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕಥೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.